ಯುಗಾದಿ ಹಬ್ಬದಲ್ಲಿ ಬ್ರಹ್ಮ ಲಕ್ಷ್ಮಿ ಎಲ್ಲ ದೇವರುಗಳನ್ನ ಪೂಜೆ ಮಾಡ್ತೀವಿ. ತಾವು ಜಾಸ್ತಿ ಕೃಷ್ಣ ಪೂಜೆ ಮಾಡ್ತೀರಾ? ಕ್ವಶನ್ ಮಾರ್ಕ್ ನಂದು. ನಮ್ಮ ಮನೆಯಲ್ಲಿ ನಾವು ಪೂಜೆ ಮಾಡೋದು ಈಶ್ವರನ್ನ. ನನ್ನ ಇಷ್ಟ ದೇವರು ಕೃಷ್ಣ. ಇಷ್ಟ ದೇವರು ನಾನು ಪೂಜೆ ಮಾಡೋದು ಈಶ್ವರನ್ನೇ, ಪ್ರೀತಿಸೋದು ಕೃಷ್ಣನ. ಸೊ ನಾನು ಎಷ್ಟು ಲಕ್ಕಿ ನೋಡಿ, ಈ ಕಡೆನೂ ಕೃಷ್ಣ, ಹಿಂದೆಗಡೆನೂ ಕೃಷ್ಣ, ಎಲ್ಲೆಲ್ಲೋ ಕೃಷ್ಣ. ಸರ್, ನಿಮ್ಮ ಹೆಸರ ಮುಂದೆ ಪ್ರಿಫಿಕ್ಸ್ ಆಗಿ ಕೃಷ್ಣ ಅಂತಾನೆ ಆ್ಯಡ್ ಆಗಿದೆ. ಸೊ ಎಷ್ಟು ಖುಷಿ ಆಗುತ್ತೆ ನಿಮಗೆ, ಹೇಗೆ ಅನಿಸ್ತಾ ಇದೆ? ಅಫ್ಕೋರ್ಸ್ ಖುಷಿನೇ, ಬಿಕಾಸ್ ಅದೊಂದು ದೊಡ್ಡ ಬ್ಲೆಸ್ಸಿಂಗ್ ಅದು. ಬಿಕಾಸ್ ಸಾಕಷ್ಟು ಜನಗಳಿಗೆ ಅಂದರೆ ಸ್ಟಾರ್ಸು ಅಥವಾ ಬೇರೆ ಏನಾದರೂ ಒಂದು ಬಿರುದುಗಳು ಬಂದಿರುತ್ತೆ. ನನಗೆ ದೇವರ ಹೆಸರೇ ಇರೋದಿದೆಯಲ್ಲ, ಅದು ಒಂದು ದೊಡ್ಡ ಶಕ್ತಿ. ಮಹಾಭಾರತ ಯುದ್ಧದಲ್ಲಿ ಕೃಷ್ಣನೇ ಸಾರಥಿ ಆಗಿದ್ದಾಗ ಯುದ್ಧದ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇರಲ್ಲ. ಹಾಗಾಗಿ ನನ್ನ ಹೆಸರಿಗೆ ಕೃಷ್ಣ ಇರೋದ್ರಿಂದ ನೋ ವರೀಸ್. ಅಲ್ಲ, ರಿಯಲ್ ಲೈಫ್ನಲ್ಲಿ ಕೃಷ್ಣ ಆ ಥರ ನೀವು ಕಾಣಿಸ್ಕೋತೀರಾ, ಬಟ್ ರಿಯಲ್ ಲೈಫ್ನಲ್ಲಿ ರಾಮ ಆ ಥರ ಇದ್ದೀರಂತ, ಹೌದಾ? ಅಲ್ಲ, ರಿಯಲ್ ಲೈಫಲ್ಲಿ ಕೆಲವೊಂದು ಸಿದ್ಧಾಂತಗಳು ಕೃಷ್ಣಂದು ಇದ್ದಾವೆ. ಬಟ್ ಕೃಷ್ಣನ ಅರ್ಥ ಮಾಡ್ಕೊಂಡ್ರೆ ಗೊತ್ತಿರುತ್ತೆ ಕೃಷ್ಣ ಇಸ್ ನಾಟ್ ಎ ಪ್ಲೇ ಬಾಯ್. ಈಗ ನಾವು ಭಗವದ್ಗೀತೆ ನಾವು ಓದೋದು ನಮ್ಮ ಲೈಫ್ ಸಿದ್ಧಾಂತ ಹೇಗೆ ಹೇಗೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇದೆಯೋ ಅದೇ ರೀತಿ ನಮ್ಮ ಧರ್ಮಕ್ಕೆ ಭಗವದ್ಗೀತೆನೇ ಇರೋದಲ್ಲ, ಅದನ್ನು ಹೇಳಿದವರು ಕೃಷ್ಣನೇ. ಸೊ ಅವನ ಲೈಫಲ್ಲಿ ಅಷ್ಟು ಪ್ರಿನ್ಸಿಪಲ್ಸ್ ಸಿದ್ಧಾಂತ ಇಲ್ಲ ಅಂದರೆ ಭಗವದ್ಗೀತೆ ಹೇಳೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಕರೆಕ್ಟ್. ಸರ್, ಯುದ್ಧಕಾಂಡ ಸಿನಿಮಾ ಆ್ಯಕ್ಚುಲಿ ರಾಮಾಯಣದಲ್ಲಿ ಯುದ್ಧಕಾಂಡ ಅಂದರೆ ರಾಮ ರಾವಣನನ್ನು ಸಂಹಾರ ಮಾಡಿದಂಥ ಒಂದು ಎಪಿಸೋಡು. ಕೃಷ್ಣ ಅಂತ ನೀವು ಪ್ರಿಫಿಕ್ಸ್ನ ಇಟ್ಕೊಂಡವರು ರಾಮಾಯಣದ ಇದೇ ರೀತಿ ಏನಾದರೂ ಸಿನಿಮಾದಲ್ಲಿ ತೋರಿಸೋದಾದರೆ ಯಾರನ್ನು ಸಂಹಾರ ಮಾಡೋಕ್ಕೆ ಹೊರಟಿದ್ದೀರಾ? ಕೆಟ್ಟತನನ ಸಂಹಾರ ಮಾಡೋಕ್ಕೆ ಹೊರಟಿರೋದು ಕೆಟ್ಟತನನೇ. ಯುದ್ಧಕಾಂಡ ಅನ್ನೋದೇನಿದೆಯಲ್ಲ, ಅಂದರೆ ಆ ಯುಗಕ್ಕೆ ಆದಂಥ ಒಂದು ಎಪಿಕ್ ಈಸ್ ಯುದ್ಧ. ಅಗೇನ್ ಮಹಾಭಾರತದಲ್ಲೂ ಒಂದು ಯುದ್ಧ ನಡೆಯುತ್ತೆ. ಇದು ನಿರಂತರವಾಗಿ ನಡೀತಾನೆ ಇರುತ್ತೆ. ಯಾವುದೇ ಒಂದು ಯುದ್ಧಕ್ಕೆ ಕನ್ಕ್ಲೂಷನ್ ಅನ್ನೋದು ಯಾವತ್ತೂ ಬಂದಿಲ್ಲ. ಈಗ ರಾವಣನ ವಿರುದ್ಧ ಯುದ್ಧ ಗೆಲ್ತಾರೆ ರಾಮ, ಆದರೆ ತಮ್ಮ ಲೈಫಲ್ಲಿ ಯುದ್ಧ ಮುಗಿಯೋದೇ ಇಲ್ಲ. ಅದಾದಮೇಲೂ ಸೀತೆಗೆ ಅಗ್ನಿ ಪರೀಕ್ಷೆ ಬರುತ್ತೆ, ತಂದೆ ಸ್ವಂತ ಮಕ್ಕಳ ಜೊತೆಗೆ ಒಂದು ಯುದ್ಧ ನಡೆಯುತ್ತೆ. ಇಲ್ಲಿ ಮಹಾಭಾರತಕ್ಕೆ ಬಂದರೆ ಅರ್ಜುನ ಕೃಷ್ಣ ಕೌರವ ವಿರುದ್ಧ ಯುದ್ಧ ಗೆದ್ದು ಬಂದ್ರೂ ಅಗೇನ್ ಅವ್ರ ಲೈಫ್ಗಳಲ್ಲಿ ಒಂದು ಸಂಘರ್ಷಗಳು ನಡೀತಾನೆ ಇರುತ್ತೆ. ಯುದ್ಧ ಆಗಂಥ ವಿಶೇಷತೆ ಏನಪ್ಪ ಅಂತಂದರೆ ಪ್ರತಿ ಸಲ ಒಂದು ಪ್ರಶ್ನೆ ಹಾಕೋದು, ಅಂದರೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು, ನಾವು ಹೇಗೆ ನಡ್ಕೋಬೇಕು, ಸರಿದಾರಿನಲ್ಲಿ ಪ್ರತಿ ಸಲ ನಡೆಯೋದಕ್ಕೆ ಒಂದು ಪ್ರಶ್ನೆ ಏನು ಹುಟ್ಟುತ್ತಲ್ಲ, ಅದೇ ಯುದ್ಧ. ಯುದ್ಧಕ್ಕೆ ಯಾವತ್ತೂ ಕನ್ಕ್ಲೂಷನ್ ಸಿಗಲ್ಲ. ಸೊ ಈ ಚಿತ್ರದಲ್ಲೂ ಕನ್ಕ್ಲೂಷನ್ ಇದೆಯಾ ಇಲ್ಲವಾ, ಹೇಗೆ? ಅಲ್ಲ, ಇದು ಸಮಾಜಕ್ಕೆ ಒಂದು ಪ್ರಶ್ನೆ ಅನ್ನೋದು ಕೊಡ್ತಾ ಇದ್ದೀನಿ ಈ ಸಿನಿಮಾದಲ್ಲಿ ಬರೋಂಥ ಕ್ಲೈಮ್ಯಾಕ್ಸ್ ಅದೆಲ್ಲ ಬೇರೆ. ಬಟ್ ಸಿನಿಮಾ ನೋಡಿ ಆಚೆ ಬಂದ ಮೇಲೆ ಪ್ರತಿಯೊಬ್ಬನೂ ತನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ತೊಗೊಂಡು ಹೋಗ್ತಾನೆ. ಎಸ್ಪೆಷಲಿ ಹೆಣ್ಮಕ್ಳ ಸುರಕ್ಷತೆ ಬಗ್ಗೆ ಆ್ಯಂಡ್ ಸರಿಯಾದ ಸಮಯದಲ್ಲಿ ಜಸ್ಟಿಸ್ ಸಿಗದೇ ಇರೋದಕ್ಕೆ ಕಾರಣಗಳೇನು, ಅದಕ್ಕೆ ಏನೇನು ಬದಲಾವಣೆಗಳಾಗಬೇಕು, ಏನೇನು ಸುಧಾರಣೆಗಳಾಗಬೇಕು ವ್ಯವಸ್ಥೆಯಲ್ಲಿ. ಸೊ ಈ ಪ್ರಶ್ನೆಗಳನ್ನ ಕ್ಯಾರಿ ಮಾಡ್ಕೊಂಡು ಹೋಗ್ತಾನೆ. ಸೊ ಈ ಪ್ರಶ್ನೆ ಏನಾದರೂ ಪ್ರೇಕ್ಷಕರ ಮನಸ್ಸಲ್ಲಿ ಹುಟ್ಟಿದ್ರೆ ನಾನು ಈ ಯುದ್ಧಕಾಂಡ ಮಾಡಿದ್ದಕ್ಕೆ ಸಾರ್ಥಕತೆ ಸಿಗುತ್ತೆ. ನನ್ನ ಯುದ್ಧದ ಗೆಲುವು ಸಿಗೋದು ಪ್ರೇಕ್ಷಕರ ಮನಸ್ಸಲ್ಲಿ ಪ್ರಶ್ನೆ ಹುಟ್ಟು ಹಾಕಿದರೆ. ಸೊ ನೀವು ಮಾಡಿದಂಥ ಎಲ್ಲ ಚಿತ್ರಗಳಲ್ಲಿ ಹೆಣ್ಮಕ್ಳನ್ನ ಒಂದು ರೀತಿಯಲ್ಲಿ ಮನಸ್ಸನ್ನು ಮುಟ್ತಿದ್ದೀರಾ. ವೆದರ್ ಇಟ್ ಇಸ್ ಅ ಲವ್ ಬಾಯ್, ಚಾಕ್ಲೇಟ್ ಬಾಯ್ ಆಗಾದರೂ ಇರ್ಬೋದು, ಇಲ್ಲ ಒಂದು ತಾಯಿ ಮಗನ ಬಾಂಧವ್ಯದಲ್ಲಿ ತಾಯಿಯ ಕರಳನ್ನು ಮುಟ್ತೀರಾ. ಸೊ ಇದರಲ್ಲಿ ನೀವು ಯಾವ ರೀತಿ ಬಿಂಬಿಸ್ಕೊಳ್ತೀರಾ ಹೆಣ್ಮಕ್ಳಿಗೆ, ಹೆಣ್ಮಕ್ಳು ಯಾವ ರೀತಿ ನಿಮ್ಮನ್ನು ನೋಡ್ತಾರೆ ಈ ಸಿನಿಮಾ ನೋಡಾದ್ಮೇಲೆ? ಅಗೇನ್ ಕೃಷ್ಣನ ವಿಚಾರಕ್ಕೆ ಬರೋದಾದರೆ, ಸ್ತ್ರೀಲೋಲ ಅಂತ ನಾವು ಕರಿತೀವಿ. ಅಂದರೆ ಸ್ತ್ರೀಗಳ ಸೀರೆ ಕದ್ದ ಕೃಷ್ಣ ಆದರೆ ದ್ರೌಪದಿ ವಸ್ತ್ರಹರಣ ನಡಿಬೇಕಾದ್ರೆ ಸೀರೆ ಕೊಡೋಕ್ಕೆ ಬರೋದು ಕೃಷ್ಣನೇ. ಸೊ ಇಲ್ಲಿ ಯುದ್ಧಕಾಂಡದಲ್ಲಿ ನಾನು ಪ್ಲೇ ಮಾಡ್ತಿರ್ತಕ್ಕಂಥ ಪಾತ್ರ ಭರತನ ಒಂದು ಪಾತ್ರ. ನಾನಿಲ್ಲಿ ಇಡೀ ಭಾರತವನ್ನು ಪ್ರತಿಬಿಂಬಿಸ್ತಾ ಇದ್ದೀನಿ. ನಮ್ಮ ಭಾರತಖಂಡ ಏನಿದೆಯಲ್ಲ ಅದನ್ನು ಪ್ರತಿಬಿಂಬಿಸುವಂಥ ಒಂದು ಭರತನ ಒಂದು ಕ್ಯಾರೆಕ್ಟರು. ಇಲ್ಲಿ ಇವನು ಸ್ತ್ರೀ ರಕ್ಷಣೆಗೆ ನಿಲ್ತಾನೆ. ಅಂದರೆ ಅದರಲ್ಲೂ ಪುಟಾಣಿ ಹೆಣ್ಮಕ್ಳು ಆಗಿರ್ಬೋದು ಅಥವಾ ದೊಡ್ಡವರಾಗಿ, ಒಟ್ಟಿನಲ್ಲಿ ಸ್ತ್ರೀಗಳಿಗೆ ರಕ್ಷಣೆಗಾಗಿ ಮತ್ತು ಅವರಿಗೋಸ್ಕರ ಅವ್ರ ಪರವಾಗಿ ನ್ಯಾಯಕ್ಕೆ ಹೋರಾಡುವಂಥ ಈ ಕ್ಯಾರೆಕ್ಟರ್. ಸೊ ನಾನು ಏನು ಹೇಳಿದ್ನಲ್ಲ, ಈಗ ಕೃಷ್ಣನ ಕೆಲವೊಂದು ಸಿದ್ಧಾಂತಗಳು ಅದು ಜನಕ್ಕೆ ಗೊತ್ತಿಲ್ಲ. ಕೃಷ್ಣ ಫೇಮಸ್ ಆಗಿರೋದು ಆ್ಯಸ್ ಎ ಪ್ಲೇ ಬಾಯ್, ಅದು ಪೊಯೆಟಿಕ್ ನೇಚರಲ್ಲಿ. ಬಟ್ ಒಳಗಡೆ ತುಂಬ ಆಳದಲ್ಲಿ ಹೋದರೆ ಅವನದು ಸಿದ್ಧಾಂತಗಳು, ಹೆಣ್ಮಕ್ಳ ಮೇಲೆ ಇರ್ತಕ್ಕಂಥ ರೆಸ್ಪೆಕ್ಟು, ಅವನು ಪ್ರೀತಿಸಿದ ರೀತಿ ಇದೆಯಲ್ಲ, ಅದಕ್ಕೆ ಯಾರೂ ಸರಿಸಾಟಿ ಇಲ್ಲ. ಅಂದರೆ ಎಷ್ಟು ಗೌರವಾನ್ವಿತವಾಗಿ ಅದನ್ನು ಪ್ರೀತಿಸಿದಾನೆ,
ಅದನ್ನು ನಾವು ಪರಿಗಣಿಸಬೇಕಾಗತ್ತೆ. ಸೊ ಇಲ್ಲಿ ಯುದ್ಧಕಾಂಡ ಇರೋದು ಕೂಡ ಅದೇ. ಇಫ್ ಯು ಲವ್ ವುಮೆನ್, ನೀವು ಹೆಣ್ಮಕ್ಳನ್ನ ಪ್ರೀತಿಸ್ತೀರಾ ಅಂತಂದರೆ ನಿಮ್ಮ ಗೌರವ ಮುಖಾಂತರ ಅದು ಗೊತ್ತಾಗೋದು. ಹೌ ಯು ರೆಸ್ಪೆಕ್ಟ್ ದೆಮ್ ಇಸ್ ದಿ ಟ್ರೂ ವೇ ಆಫ್ ಶೋಯಿಂಗ್ ಲವ್. ಎಸ್, ಎಕ್ಸಾಕ್ಟ್ಲಿ. ಸೊ ಯುದ್ಧಕಾಂಡ ಭರತ್ ಕ್ಯಾರೆಕ್ಟರ್ ಅದೇ. ಓಕೆ. ಸೊ ಯುದ್ಧಕಾಂಡ ಅಂತ ನೀವು ಟೈಟಲ್ ರಿವೀಲ್ ಮಾಡಿದ ತಕ್ಷಣನೇ ಎಷ್ಟೊಂದು ಜನ ಯುದ್ಧಕಾಂಡ, ಅದರಲ್ಲೂ ಚಾಪ್ಟರ್ 2 ಅಂತ ಏನಿದೆ ಕೆಳಗಡೆ, ಸೊ ಅದು ಸಮ್ವೇರ್ ಕನೆಕ್ಟ್ ಆಗುತ್ತೆ. ಹಿಂದೆ ಬಂದಂಥ ಯುದ್ಧಕಾಂಡ, ಈ ಹಿಸ್ಟ್ರಿ ಕ್ರಿಯೇಟ್ ಮಾಡಿದಂಥ ಯುದ್ಧಕಾಂಡಕ್ಕೂ ಇದಕ್ಕೂ ಏನಾದರೂ ಸಂಬಂಧ ಇದೆಯಾ? ಟೀಸರ್ ಆದಮೇಲೆ ತಾವು ಲಾಯರು, ಅಲ್ಲೂ ಲಾಯರ್ ಒಬ್ಬರಿದ್ರು, ಏನು ಕತೆ ಇದು ಅನ್ನೋ ಒಂದು ಕ್ವೆಶ್ಚನ್ ಇದೆ. ಸೊ ಅದಕ್ಕೆ ಉತ್ತರ ಕೊಡೋದಾದ್ರೆ ಏನು ಹೇಳ್ತೀರಿ? ಆ ಲಾಯರ್ ಕ್ಯಾರೆಕ್ಟರ್ ಇರೋದ್ರಿಂದ, ಕೋರ್ಟ್ ರೂಮ್ ಡ್ರಾಮಾ ಇರೋದ್ರಿಂದಾನೇ, ಆ್ಯಂಡ್ ಅವತ್ತಿನ ಕಾಲಕ್ಕೆ ಅದು ಒಂದು ಇತಿಹಾಸ ಸೃಷ್ಟಿ ಮಾಡಿರ್ತಕ್ಕಂಥ ಸಿನಿಮಾ. ಹಾಗಾಗಿನೇ ಇದು ಕೂಡ ಕೋರ್ಟ್ ರೂಮ್ ಡ್ರಾಮಾ ಆಗಿರೋದ್ರಿಂದ ಮಾತ್ರ ಆ ಶೀರ್ಷಿಕೆಯನ್ನು ನಾವು ತೊಗೊಂಡ್ವಿ. ಆ್ಯಂಡ್ ಅವತ್ತಿನ ಯುಗಕ್ಕೆ ಆ ಯುದ್ಧಕಾಂಡ ಮೊದಲನೇ ಭಾಗ ಆಗಿತ್ತು, ಈ ಯುಗಕ್ಕೆ ಇದು ಯುದ್ಧಕಾಂಡ ಚಾಪ್ಟರ್ 2 ಅಂತ ಇಟ್ಟಿರೋದು. ಅದು ಬಿಟ್ಟರೆ ಆ ಕಥೆಗೂ ಸ್ಕ್ರಿಪ್ಟಿಗೂ ಕ್ಯಾರೆಕ್ಟರ್ಸಿಗೂ ಯಾವುದೇ ರೀತಿಯಾದಂಥ ಹೋಲಿಕೆ ಇಲ್ಲ. ಇಟ್ ಈಸ್ ಜಸ್ಟ್ ಅ ಕೋರ್ಟ್ ರೂಮ್ ಡ್ರಾಮಾ. ಅಲ್ಲೂ ರವಿ ಸರ್ ಲಾಯರ್ ಆಗಿ ಪ್ಲೇ ಮಾಡಿದ್ರು, ಇಲ್ಲೂ ನಾನು ಲಾಯರ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ. ಸೊ ಪ್ರಿಪ್ರೇಷನ್ ಏನಾದರೂ ಮಾಡಿದ್ರೆ ಲಾಯರ್ ಕ್ಯಾರೆಕ್ಟರು, ಆ್ಯಂಡ್ ಒಂದು ಸ್ಟ್ರಾಂಗ್ ಮೆಸೇಜ್ನ ನೀಡ್ತೀರಾ ಚಿತ್ರದಲ್ಲಿ ಅಂತ ಟೀಸರ್ನಲ್ಲಿ ದಟ್ ಇಸ್ ವೆರಿ ಪ್ರಾಮಿಸಿಂಗ್ ಕಾಣಿಸ್ತಾ ಇದೆ. ಸೊ ಯಾವ ರೀತಿಯ ಪ್ರಿಪ್ರೇಷನ್ ಇತ್ತು? ಆ್ಯಂಡ್ ನಿಮ್ಮ ಬ್ಯಾಕ್ಗ್ರೌಂಡಲ್ಲಿ ಇದ್ದಾರೆ ಲಾಯರ್ಸು, ಜಡ್ಜ್ ಇದ್ದಾರೆ ಅಂತ ಹೇಳ್ಕೊಂಡಿದ್ರಿ, ನಿಮ್ಮ ಸೋದರು ಮಾವ ಅಂತ. ಸೊ ಹೇಗಿತ್ತು ಪ್ರಿಪ್ರೇಷನ್ನು? ಅವ್ರ ಕಡೆಯಿಂದ ಬಂದಂಥ ಇನ್ಪುಟ್ಸ್ ಏನು? ಪ್ರಿಪ್ರೇಷನ್ ವಾಸ್ ವೆರಿ ವಂಡರ್ಫುಲ್, ವೆರಿ ಮೆಮೊರೇಬಲ್ ಪ್ರಿಪರೇಷನ್ಸ್. ಬಿಕಾಸ್ ರಿಯಲ್ ಲೈಫ್ನಲ್ಲಿ ಅಫ್ಕೋರ್ಸ್ ನಾನು ತುಂಬ ಶಿಸ್ತುಗಳನ್ನ ಪಾಲನೆ ಮಾಡ್ತೀನಿ. ಇನ್ ದ ಸೇಮ್ ವೇ ಅದು ಕ್ಯಾರೆಕ್ಟ್ರಲ್ಲಿ ಕೂಡ ರಿಫ್ಲೆಕ್ಟ್ ಆಗಬೇಕಾಯಿತು. ಅದು ನಾವು ಹಾಕೊಳ್ಳೋವಂಥ ಬಟ್ಟೆ, ನಾವು ನಿಲ್ಲೋವಂಥ ಪೋಸ್ಚರ್, ಆ್ಯಂಡ್ ಎಸ್ಪೆಷಲಿ ದಿ ಡೈಲಾಗ್ ಡೆಲಿವರೀಸ್ ಏನಿದೆಯಲ್ಲ, ನಾವು ಆ ಲಾ ಪಾಯಿಂಟ್ಸ್ಗಳನ್ನು, ಆ ಕ್ಲಾಸಸ್ನ ನಾವು ಮಾತಾಡಬೇಕಾದ್ರೆ ಅಷ್ಟೇ ಕಾನ್ಫಿಡೆಂಟಾಗಿ ಮಾತಾಡಬೇಕು. ಅದು ಎಲ್ಲೂ ಕೂಡ ಡೈಲಾಗ್ ಅಂತ ಅನ್ನಿಸ್ಬಾರ್ದು. ಆ್ಯಸ್ ಇಫ್ ಎ ವೆರಿ ಪ್ರೊಫೆಷ್ನಲ್ ಲರ್ನರ್ಡ್ ಲಾಯರೇ ಮಾತಾಡ್ತಾ ಇದ್ದಾರೆ ಅನ್ನೋ ಥರ ಒಂದು ಏನಂತಾರೆ, ಆ ಪೋಸ್ಚರ್ಸ್ ಆಗಲಿ ನಮ್ಮ ವರ್ಬಲ್ ವೇನಲ್ಲಿ ಕೂಡ ಪ್ರತಿಬಿಂಬಿಸಬೇಕಾಗಿತ್ತು. ಆ್ಯಂಡ್ ಈ ಸ್ಕ್ರಿಪ್ಟಿಗೆ ನಮ್ಮ ಮಾಮನೂ ಕೂತಿದ್ದಾರೆ. ಸಾಕಷ್ಟು ಇನ್ಪುಟ್ಸ್ಗಳು ಅವರೇ ಕೊಟ್ಟಿರ್ತಕ್ಕಂಥದ್ದು, ಆ ಸೆಕ್ಷನ್ಗಳು ಏನೇನಿತ್ತು ಅದೆಲ್ಲ. ಆ್ಯಂಡ್ ನಾನು ಆ ಲಾ ಬುಕ್ಸ್ಗಳನ್ನ ಹಿಡ್ಕೊಂಡು ಆ ಲಾ ಯಾಕೆ ಬಂತು, ಆಮೇಲೆ ಅದರಲ್ಲಿ ಟರ್ಮಿನಾಲಜಿಗಳು ಏನೇನು ಬರುತ್ತಲ್ಲ, ಅದ್ರದ್ದು ಹಿಂದಿನ ಅರ್ಥಗಳೇನು, ಯಾಕೆ ಬಂತು, ಅವನ್ನೆಲ್ಲ ತಿಳ್ಕೊಂಬಿಟ್ಟೆ ನಾನು ಆ್ಯಸ್ ಎ ಲಾಯರೇ ಬಂದು ನಿಂತ್ಕೊಂಡಿದ್ದು. ಇಲ್ಲಿ ಒಬ್ಬಂದೇ ಪ್ರಿಪ್ರೇಷನ್ ಆದರೆ ಸಾಲದಿಲ್ಲ. ಅಂದರೆ ನನ್ನ ಜೊತೆಗೆ ಯಾರು ಅಪೋನೆಂಟ್ ಲಾಯರ್ ಪ್ಲೇ ಮಾಡ್ತಿದಾರಲ್ಲ, ಈವನ್ ಹಿ ಹ್ಯಾಸ್ ಟು ಬಿ ದ್ಯಾಟ್ ಡೈನಾಮಿಕ್. ಆವಾಗಲೇ ಅದು ಒಂದು ಏನಂತಾರೆ ವಾರ್ ಅಂತ ಅನ್ಸೋದಲ್ಲೇ. ಬಿಕಾಸ್ ನೀವು ಯಾರ್ದೋ ಜೊತೆ ಒಬ್ಬರು ಯುದ್ಧ ಆಡ್ತಾ ಇದ್ದೀರಾ ಅಂತಂದರೆ ಒಂದು ಲಾ ಪಾಯಿಂಟ್ಸ್ಗಳನ್ನ ಹಿಡ್ಕೊಂಡು, ಅಪೋನೆಂಟ್ ಅಷ್ಟು ಸ್ಟ್ರಾಂಗ್ ಆಗಿದ್ರೇ ನಮ್ಮ ಕ್ಯಾರೆಕ್ಟರ್ ಅಷ್ಟು ಸ್ಟ್ರಾಂಗ್ ಅನ್ಸೋಕ್ಕೆ ಸಾಧ್ಯ. ಸೊ ಹ್ಯಾಟ್ಸ್ ಆಫ್ ಟು ಪ್ರಕಾಶ್ ಬೆಲ್ವಡಿ ಸರ್ ಆಲ್ಸೋ. ನನ್ನ ಥರನೇ ಅವರು ಒಬ್ಬ ಸ್ಟೂಡೆಂಟಾಗಿ ಪ್ರಿಪೇರ್ಡ್ ಆದರು. ಆ್ಯಂಡ್ ಬ್ಯೂಟಿ ಏನಂತಂದರೆ, ನಾವು ಇಡೀ ಸಿನಿಮಾನ ಸ್ಟೋರಿ ಬೋರ್ಡ್ ಮಾಡಿ, ಅದನ್ನು ಎಡಿಟ್ ಮಾಡಿ, ಅದಕ್ಕೆ ಡಬ್ ಮಾಡಿ, ಅದನ್ನು ಸ್ಕ್ರೀನ್ ಮೇಲೆ ಹಾಕ್ಕೊಂಡು ನಾವು ಅಷ್ಟು ಜನ ಆರ್ಟಿಸ್ಟ್ಗಳು ಅದನ್ನ ಕೂತ್ಕೊಂಡು ನೋಡಿ ಪ್ರಿಪೇರ್ ಆಗಿದ್ದು. ದ್ಯಾಟ್ ಈಸ್ ದಿ ಬ್ಯೂಟಿ ಆಫ್ ದಿಸ್ ಪ್ರಿಪ್ರೇಷನ್, ಈ ಸಿನಿಮಾದು. ಆ್ಯಂಡ್ ಅಷ್ಟು ಅಗತ್ಯವಾಗಿತ್ತು. ಬಿಕಾಸ್ ಆಡಿಯನ್ ಬಂದು ಕೂತ್ಕೊಂಡು ಸಿನಿಮಾ ನೋಡಬೇಕಾದ್ರೆ ಅವರಿಗೆ ರಿಯಲ್ ಕೋರ್ಟಲ್ಲಿದ್ದೀನಿ, ರಿಯಲ್ ವಾದ ನಡೀತಾ ಇದೆ ಅಂತ ಅನಿಸ್ಬೇಕು. ಆ್ಯಂಡ್ ನಮ್ಮ ಉದ್ದೇಶ ಇದ್ದಿದ್ದು ಯಾವತ್ತೂ ಇದು ಸಿನಿಮಾ ಅನಿಸ್ಬಾರ್ದು, ಲೈವ್ ನಡೀತಾ ಇದೆ, ಅಷ್ಟು ಎಂಗೇಜಿಂಗ್ ಆಗಿ ನೀವು ನನ್ನ ಆಡಿಯನ್ಸ್ನ ಕೋರ್ಟಲ್ಲೇ ಕರ್ಕೊಂಡು ಹೋಗಬೇಕು ಅಂತ ಒಂದು ಪ್ರಯತ್ನ. ಸೊ ಆ ಪ್ರಿಪ್ರೇಷನಿಗೆ ದಿ ಕ್ಯಾಮ್ರಾಮ್ಯಾನ್ ಹ್ಯಾಸ್ ಟು ಬಿ ಪ್ರಿಪೇರ್ಡ್, ನಮ್ಮ ಎಡಿಟ್ರು ಪ್ರಿಪೇರ್ ಆಗಿರಬೇಕು, ಆರ್ಟಿಸ್ಟ್ಗಳು ಪ್ರಿಪೇರ್ ಆಗಿರಬೇಕು. ಏನು ನಡೀತದೆ ಈಚ್ ಆ್ಯಂಡ್ ಎವ್ರಿ ಸೆಗ್ಮೆಂಟ್, ಈಚ್ ಆ್ಯಂಡ್ ಎವ್ರಿ ಟೆಕ್ನಿಷಿಯನ್ಸ್ ಎಲ್ಲ ಸೆಕ್ಟರ್ಸಲ್ಲಿ ಕೂಡ ಅದಕ್ಕೆ ಸಿಂಕ್ರನೈಸೇಷನ್ ಇದ್ರೇ ಇದು ಮಾಡೋಕ್ಕೆ ಸಾಧ್ಯ ಆಗಿತ್ತು. ಸೊ ಅಲಾಂಗ್ ವಿತ್ ದಟ್ ಬೀಯಿಂಗ್ ಎ ಪ್ರೊಡ್ಯೂಸರ್, ಡ್ಯೂಯಲ್ ರೋಲ್ ಪ್ಲೇ ಮಾಡ್ತಿದ್ದೀರಾ. ಆ್ಯಕ್ಟರ್ ಆಗಬೇಕು, ಪ್ರೊಡ್ಯೂಸರ್ ಮಾಡಬೇಕು. ಕೆಲವೊಂದು ಸಲ ಏನಾಗುತ್ತೆ, ನಾನು ಎರಡೂ ಮಾಡೋದ್ರಿಂದ ಶೆಡ್ಯೂಲ್ ಇನ್ಕ್ರೀಸ್ ಆಗ್ತಾಯಿದೆ, ಅದಕ್ಕೂ ಮೆಂಟಲಿ ಪ್ರಿಪೇರ್ಡ್ ಆಗಿರಬೇಕು. ಆ್ಯಂಡ್ ಆ ಫೈನಾನ್ಷಿಯಲ್ ಟೆನ್ಷನ್ಸ್ನ ಎಲ್ಲೂ ನಾನು ಸ್ಕ್ರೀನ್ ಮೇಲೆ ಥರ ಆಗಿಲ್ಲ. ಸೊ ಐ ಥಿಂಕ್ ಅಂದರೆ ಈ ಪ್ರಿಪ್ರೇಷನ್ ವಿಲ್ ಆಲ್ವೇಸ್ ಬಿ ವೆರಿ ಮೆಮೊರೇಬಲ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.